ನಿರ್ಭಯ ವಿದ್ಯಾರ್ಥಿನಿ ಧೈರ್ಯವೇ ನಮ್ಮ ಅಸ್ತ್ರ. ಹೆಣ್ಣು ಮಗು ದುರ್ಬಲವಲ್ಲ, ಅವಳು ಶಕ್ತಿ, ಅವಳು ಧೈರ್ಯ, ಅವಳು ಆತ್ಮವಿಶ್ವಾಸ. ಭಯಪಟ್ಟು ಹಿಂದೆ ಸರಿಯುವುದಲ್ಲ, ಸವಾಲು ಎದುರಾದಾಗ ಧೈರ್ಯವಾಗಿ ನಿಲ್ಲುವುದೇ ನಿಜವಾದ ಶಕ್ತಿ. ಹೆಣ್ಣು ಮಕ್ಕಳಿಗಾಗಿ ನಡೆಯುವ ಸ್ವಯಂ ರಕ್ಷಣಾ ತರಬೇತಿ ಶಿಬಿರ ಕೇವಲ ಕೆಲವು ಕೌಶಲ್ಯಗಳನ್ನು ಕಲಿಸುವ ಕಾರ್ಯಕ್ರಮವಲ್ಲ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿನಿಯ ಮನಸ್ಸಿನಲ್ಲಿ ನಾನು ಯಾರ ಮೇಲೂ ಅವಲಂಬಿತಳಲ್ಲ, ನನ್ನ ಸುರಕ್ಷತೆಯ ಬಗ್ಗೆ ನಾನು ಜಾಗರೂಕಳಾಗಿದ್ದೇನೆ ಎಂಬ ಆತ್ಮವಿಶ್ವಾಸವನ್ನು ಬೆಳೆಸುವ ಅಭಿಯಾನ. ನಿರ್ಭಯ ವಿದ್ಯಾರ್ಥಿನಿ ಅಭಿಯಾನ ಭಯವನ್ನು ಬದಲಿಸಿ ಧೈರ್ಯವನ್ನು ಬೆಳೆಸುವ ಸಂಕಲ್ಪ, ಮೌನವನ್ನು ಬದಲಿಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃತಿಕಾ. ನಾನು 8ನೇ ತರಗತಿ ಸಿ ವಿಭಾಗ ಎಂದು ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು KPS ಉತ್ತರಹಳ್ಳಿ. ಇವತ್ತು ಗಿರಿಜಾ ಮ್ಯಾಮ್ ಒಬ್ರು ನಮ್ಮ ಸೆಲ್ಫ್ ಡಿಫೆನ್ಸ್ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ರು, ಮತ್ತೆ ಮೈಂಡ್ ಸೆಟ್ ಹೆಂಗಿರ್ಕೋಬೇಕು ಅಂತ ಹೇಳ್ಕೊಟ್ರು. ಬೇರೆ ದೃಷ್ಟಿ ಹೆಂಗಿರುತ್ತೆ, ಆಮೇಲೆ ಅವ್ರನ್ನ ಹೇಗೆ ಅಪೋಸ್ ಮಾಡಬೇಕು, ಆಮೇಲೆ ಯಾವುದೇ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲೂ ಹೆಂಗಿರ್ಬೇಕು, ಹೆಂಗ್ ಮ್ಯಾನೇಜ್ ಮಾಡಬೇಕು, ಪೇಷನ್ಸ್ ಇಂದ ಇರಬೇಕು, ಗಾಬರಿ ಪಡಬಾರ್ದು. ಆಮೇಲೆ ಡಿಫೆನ್ಸ್ ಹೆಂಗ್ ಮಾಡಬೇಕು, ನಮಗೂ ತೊಂದರೆ ಆಗ್ದಾರ ಮತ್ತೆ ಅವರಿಂದ ನಾವು ಹೆಂಗೆ ಎಸ್ಕೇಪ್ ಆಗೋದೆಲ್ಲ ಹೇಳ್ಕೊಟ್ರು. ಮತ್ತೆ ಸ್ವಲ್ಪ ಡಿಫೆನ್ಸಸ್ ಎಲ್ಲ ಹೇಳ್ಕೊಟ್ರು. ಮತ್ತೆ ಹೌ ಟು ರೇಸ್ ವಾಯ್ಸ್ ಆ್ಯಂಡ್ ವೆನ್ ಟು ರೇಸ್ ವಾಯ್ಸ್, ಎಲ್ಲಿ ರೇಸ್ ಮಾಡಬೇಕು ಎಲ್ಲೆಲ್ಲಿ ರೇಸ್ ಮಾಡಬಾರ್ದು ಅಂತ ಹೇಳ್ಕೊಟ್ರು. ಬ್ಯಾಡ್ ಟಚ್ ಗುಡ್ ಟಚ್ ಅಲ್ಲಿ ಅದು ನಮಗೆ ಡಿಫ್ರೆನ್ಸಸ್ ಹೇಳ್ಕೊಟ್ರು. ಥ್ಯಾಂಕ್ ಯು. ಇವಾಗ ನಾನು KPS ಉತ್ತರಹಳ್ಳಿಯಿಂದ ಮಾತಾಡ್ತೀನಿ. ಫಸ್ಟ್ ನಮಗೆ ಇಲ್ಲಿ ಎಲ್ಲ ಹುಡುಗಿರಿಗೂ ಒಂದು ಬೇಸಿಕ್ ನಾಲೆಜ್ ಬೇಕು, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಅದು ನಮಗೆ ಇಲ್ಲಿ ಸಿಗ್ತದೆ ಅಂತ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ನಮಗೆ ಈ ಥರದ್ದೆಲ್ಲ ಬಂದಿದೆ ಅಂತ ಹೇಳ್ತಿದ್ದಕ್ಕೆ ನಮ್ಗೆ ನಿಜವಾಗ್ಲೂ ತುಂಬ ಹ್ಯಾಪಿ ಆಗ್ತದೆ. ಸೆಲ್ಫ್ ಡಿಫೆನ್ಸ್ ಬಂತು, ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ, ನಿಮಗೆ ನಾವು ಒಂದು ವುಮೆನ್ ಅಂತ ಒಂದು ಪ್ರೌಡ್ ಫೀಲಿಂಗ್ ಬರ್ತದೆ. ಈ ಥರದ್ದೆಲ್ಲ ತುಂಬ ಒಳ್ಳೆಯದು. Hello everyone, I am Anusha. I am from 8th standard and I am from Uttarali KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಇವತ್ತು ಬಂದು ಗಿರಿಜಾ ಮ್ಯಾಮ್ ಅಂದ್ರೆ ಒಬ್ಬರು ಪಾಠ ಮಾಡೋದು ಬಂದರು. ಅಂದರೆ ಅವ್ರು ಹೇಳೋಕ್ಕಿಂತ ಮುಂಚೆನೇ ನಮ್ಗೆ ಇದು ಯಾವುದು ಗೊತ್ತಿರಲಿಲ್ಲ. ಅಂದರೆ ಸೆಲ್ಫ್ ಡಿಫೆನ್ಸ್ ಹೆಂಗೆ ಮಾಡಬೇಕು, ಯಾವಾಗಲೂ ಅಲರ್ಟ್ ಆಗಿರಬೇಕು. ಆ್ಯಂಡ್ ಅವ್ರು ಕಳಿಸ್ಕೊಟ್ಟಿರೋ ಟ್ರಿಕ್ ತುಂಬ ಉಪಯೋಗ ಆಯಿತು. ಆ್ಯಂಡ್ ಯಾವಾಗ ಅವ್ರು ಪೆಪ್ಪರ್ಸ್ ನಮ್ಮ ಮೂಗಿಗೆ ಇರ್ತಾರೋ ಅವಾಗೆಲ್ಲ ಹೆಂಗೆ ರಿಯಾಕ್ಟ್ ಮಾಡಬೇಕು, ಆ್ಯಂಡ್ ಅವರು ಕಳಿಸ್ಕೊಟ್ಟಿರ್ತಾರಲ್ವಾ, ಅಂದರೆ ಅವ್ರು ಸೆಲ್ಫ್ ಡಿಫೆನ್ಸ್ ಹೆಂಗೆ ಮಾಡ್ಕೊಬೇಕು ಅದೆಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಇದಕ್ಕಿಂತ ಮುಂಚೆ ನಮ್ಗೆ ಯಾರೂ ಸ್ಕೂಲಲ್ಲಿ ಬಂದು ಮಾಡಿಲ್ಲ, ಸೊ ಇವ್ರು ಮಾಡಿದ್ದಾರೆ. ನಮಗೆ ತುಂಬ ಉಪಯೋಗ ಆಗಿದೆ. ಆ್ಯಸ್ ಪ್ರೌಡ್ ಹ್ಯೂಮನ್ ಅಂದರೆ ಮೀನ್ಸ್ ವುಮೆನ್ ಅಂದರೆ ಎಲ್ರಿಗೂ ಇಲ್ಲಿ ಉಪಯೋಗ ಆಗಿದೆ. ನಮ್ಮ ಕ್ಲಾಸಲ್ಲಿ ಎಲ್ಲ ಹುಡುಗಿರಿಗೂ ಅಂದರೆ ತುಂಬ ಯೂಸ್ ಆಗ್ತಾಯಿದೆ ಇದು. ಸೊ ಥ್ಯಾಂಕ್ ಯು. ಅಂದರೆ ಉತ್ತರಳ್ಳಿ ಸ್ಕೂಲಲ್ಲಿ ಈ ಥರ ಟೀಚರ್ಸು ಯಾರೂ ಬಂದಿರಲಿಲ್ಲ. ಸೊ ಗಿರಿಜಾ ಮ್ಯಾಮು ಬಂದು ನಮ್ಮ ಮಕ್ಕಳಿಗೆಲ್ಲ ಸೆಲ್ಫ್ ಡಿಫೆನ್ಸ್ ಹೆಂಗೆ ಮಾಡ್ಕೊಳ್ಳೋದು, ಆಮೇಲೆ ಯಾವುದೇ ಸಿಚುವೇಷನಲ್ಲಿ ನಾವು ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು, ಆಮೇಲೆ ಯಾರ ಹತ್ರ ನಾವು ನಮ್ಮ ಹತ್ರ ಯಾರು ಮಿಸ್ಬಿಹೇವ್ ಮಾಡ್ತಿದ್ದಾರೆ, ಯಾರು ಕರೆಕ್ಟಾಗಿ ಬಿಹೇವ್ ಮಾಡ್ತಿದ್ದಾರೆ, ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು ಅಂತ ಅದ್ರ ಬಗ್ಗೆ ಹೇಳ್ಕೊಟ್ರು. ನೆಕ್ಸ್ಟ್ ಏನಂದರೆ ಈ ಥರ ಬಂದು ಹೇಳ್ಕೊಟ್ಟಿರೋದು ನಮ್ಮ ಉತ್ತರಳ್ಳಿ ಸ್ಕೂಲ್ ಮಕ್ಕಳಿಗೆ ಯೂಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಗಿರಿಜಾ. ನಮ್ಮ ಮಕ್ಕಳಿಗೆ ನಮ್ಮ ಆತ್ಮವಿಶ್ವಾಸ ಯಾವತ್ತೂ ಹೆಚ್ಚಿಸ್ಕೋಬೇಕು. ನಾವು ಹೇಗೆ ಬೇರೆಯವ್ರು ನಮ್ಮನ್ನು ಅಟ್ಯಾಕ್ ಮಾಡೋದು ಬಂದಾಗ ನಾವು ನಮ್ಮನ್ನು ಯಾವ ರೀತಿ ರಕ್ಷಿಸ್ಕೊಳ್ಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ, ಅಂದರೆ ಅವ್ರ ಆ್ಯಕ್ಟಿಂಗ್ ಬೇರೆ, ಹೇಗೆ ಯಾವ ರೀತಿ ಹೇಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಬಿಟ್ಟು ಅವ್ರ ಹಾವಭಾವ ಅಷ್ಟು ಚೆನ್ನಾಗಿತ್ತು. ಅವರಿಗೆ ನಮ್ಮೆಲ್ಲರ ನಿಮ್ಮ ಮಕ್ಕಳೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶಿಕ್ಷಕರೆಲ್ಲರ ಪರವಾಗಿ ನಮ್ಮ ಶಾಲೆಗೆ ಎಲ್ಲ